ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ರೆಸಿಪಿ ಏನಂದರೆ ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಗಾರ್ಗಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಾನಿಲ್ಲಿ ಒಂದು ಕುಂಬಳಕಾಯಿನ ಚೆನ್ನಾಗಿ ತೊಳ್ಕೊಂಡು ಇದನ್ನ ಒಡ್ಕೋಬೇಕ್ರಿ. ಹಿಂಗೆ ಇದ್ರೊಳಗೆ ನಾನು ಒಂದು 50% ಅಷ್ಟು ಒಂದು ಅರ್ಧ ಕುಂಬಳಕಾಯಿನ ಯೂಸ್ ಮಾಡ್ಕೊಂಡೀನಿ ನಾನು. ಇದೆಲ್ಲ ಕ್ಲೀನ್ ಆದಮೇಲೆ ಇದನ್ನು ಹೆಚ್ಕೋಬೇಕು. ಇದು ಹೊರಗಿನ ಸಿಪ್ಪಿ ಮತ್ತು ಒಳಗಡೆ ಇರೋದೆಲ್ಲ ಹಿಂದೆ ಮುಂದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನೋಡಿ ಈ ಥರ ಇಳ್ಗೆಲಿ ಒಂದೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಹಿಂದ್ಗಡೆದ್ದೆಲ್ಲ. ಆಮೇಲೆ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ಅದನ್ನು. ಈ ಥರ ಮಾಡೋ ಬದಲು ನೀವು ಶರಿನೂಬೋದು, ಇದನ್ನು ಶರ್ಕೊಂಡು ಯೂಸ್ ಮಾಡ್ಬೋದು. ಎಲ್ಲ ಸ್ಮ್ಯಾಶ್ ಮಾಡೋದೆ, ಸೊ ಅದು ಭಾಳ ಕೆಲಸ ಆಗುತ್ತೆ. ಹಿಂಗೆ ಮಾಡಿದರೂ ನೀವು ನಡೆಯುತ್ತೆ. ಸೊ ಈ ಥರ ಪೀಸ್ ಮಾಡ್ಕೋಬೇಕು. ನಂತರ ಸ್ವಲ್ಪ ನೀರು ಹಾಕಿ ಎಲ್ಲ ಚೆನ್ನಾಗಿ ತೊಳ್ಕೊಬೇಕು. ನೀವೇನಾದರೂ ನನ್ನ ಚಾನಲ್ನಲ್ಲಿ ಮೊದಲೇದಾಗಿ ವೀಡಿಯೋಸ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ನಾನು ಒಂದು ಗುಂಡಿ ತೊಗೊಂಡೀನಿ ರೀ. ಅದ್ರಾಗ ಒಂದು ಚರಗಿ ನೀರು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಆಮೇಲೆ ತೊಳ್ಕೊಂಡಿದ್ವಲ್ಲ, ಸೊ ಅವನ್ನೆಲ್ಲ ಪೀಸ್ಗಳನ್ನ ಇದಕ್ಕೆ ಹಾಕ್ಕೋಬೇಕು. ಇಲ್ಲಿ ನಾನು ಹೆಚ್ಕೊಂಡಿರೋದು ಪ್ರಮಾಣ ಎಷ್ಟಂದರೆ ಈ ಗುಂಡಿ ಫುಲ್ ಆಗಿತ್ತು ರೀ ಅದು. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ನಾನು ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಆ ರೆಸಿಪಿ ವಿಡಿಯೋ ಹಾಕ್ತೇನೆ. ಹೇಳಿದ್ನಲ್ಲ ಒಂದು ಗುಂಡಿ ಫುಲ್ ಆಗಿದೆ ಅಂತ. ಸೊ ನೋಡಿ ಇಷ್ಟು ಫುಲ್ ಆಗಿದೆ. ಇದು ಫುಲ್ಲು ತುದಿವರೆಗೂ ನೀರು ಹಾಕಬೇಕಂತ ಏನಿಲ್ಲ. ಸ್ವಲ್ಪ ಅದು ಕುದಿಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗುವಷ್ಟು ನೀರು ಹಾಕಬೇಕು ಅಷ್ಟೇ. ಆಮೇಲೆ ನೀವು ನೀರು ತಕ್ಕೊಳ್ಬೋದು ಅವನ್ನ, ಜಾಸ್ತಿ ನೀರಾದರೆ. ಈ ಥರ ಸ್ವಲ್ಪ ನೋಡಿ ಹಣ್ಣಾಗಿ ಕುದ್ದಿದೆ ಇದು. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ನಾನು ಕುದಿಸಿದ್ದೀನಿ. ಚೆನ್ನಾಗಿ ನೀವು ಇದು ಸ್ಪೂನಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ನಡೆಯುತ್ತೆ ಸ್ಪೂನಲ್ಲೇ ಸ್ವಲ್ಪ ಈ ಥರ ಚೆನ್ನಾಗಿ ಏನೂ ಪೀಸ್ ಇಲ್ಲದೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಮುಗಿದೋಗುತ್ತೆ. ಇಲ್ಲಿ ನಾನು ಒಂದು ಗ್ಲಾಸಷ್ಟು, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಗ್ಲಾಸಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಇದು ಈ ಗ್ಲಾಸಷ್ಟು 1.5 ಕಪ್ಪು ಈಗ ಒಂದು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಚೂರು ಅರ್ಧ ನೀರು ಹಾಕ್ಕೋತಾ ಇದ್ದೀನಿ. ಸೊ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಕರಗಬೇಕು ಅದು. ಮತ್ತು ಇದಕ್ಕೆ 2-3 ಲವಂಗ, 2 ಏಲಕ್ಕಿ ತೊಗೊಂಡು ಚೆನ್ನಾಗಿ ಕುಟ್ಕೋಬೇಕು ಜಜ್ಕೊಂಡ್ಮೇಲೆ. ಸೊ ಅದು ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಇದರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಟೇಸ್ಟು. ಇಲ್ಲಿ ನಾನು ಗೋಧಿ ಹಿಟ್ಟು ಹಾಕಿ ನಾನು ಗಾರ್ಗಿ ಮಾಡ್ತಾಯಿದ್ದೀನಿ. ಇದು ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ. ಸೊ ಈ ಕಪ್ಪಲ್ಲಿ ನಾನು ಒಂದು 4 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ನಾನು ಹಾಕ್ಕೊಂಡು ಕಾಲಿಸ್ಕೊತಾ ಇದ್ದೀನಿ. ಮುದ್ದೆ ತಿರುಗುತ್ತಿರಲ್ಲ ಹಾಗೆ, ಬಟ್ ಅಷ್ಟು ಗಟ್ಟಿಯಲ್ಲ, ಸ್ವಲ್ಪ ಸಾಫ್ಟಾಗೇ ಇರಬೇಕು. ಸೊ ನೋಡಿ ಈ ಥರ ಮಾಡ್ಕೊತ ಸ್ವಲ್ಪ ಹಿಟ್ಟೆಲ್ಲ ಹಾಕೋತ ಬರಬೇಕು. ಗಂಟಿಲ್ಲದೆ ಈ ಥರ ಕಾಲಿಸ್ಕೋತ ಇರಬೇಕು. ಸ್ವಲ್ಪ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು, ಗಂಟಿಲ್ಲದೆ ಕಲಿಸ್ಕೋಬೇಕು. ಇದು ಫುಲ್ ಗಟ್ಟಿ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಸಾಫ್ಟಾಗೇ ಇರಬೇಕು. ಸೊ ಗಂಟಿಲ್ಲದೆ ಚೆನ್ನಾಗಿ ಕಲಿಸ್ಕೊಳ್ಳಿ. ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಬೇರೆ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೀವು ಒಂದು ಸರಿ ಚೆಕ್ ಮಾಡಿ. ನಮ್ಮದು ಧಾರವಾಡ ಜಿಲ್ಲೆ, ಹುಬ್ಳಿ ನಿಯರ್ ಆಕೈತ್ರಿ ಊರು, ಹಳ್ಳಿ. ಸೊ ನಿಮ್ದು ಯಾವ ಊರು, ನಿಮ್ದು ಯಾವ ಜಿಲ್ಲೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದು ತುಂಬ ಸಾಫ್ಟಾಗಿ ಮಸ್ತ್ ಚೆನ್ನಾಗಾಗಿದೆ ನೋಡಿ. ಸ್ಪೂನಲ್ಲಿ ತೆಗೆದ್ರು ಎಷ್ಟು ಈಸಿಯಾಗಿ ಬರ್ತಾಯಿದೆ. ಇವಾಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಿದ್ದೀನಿ ಒಂದು ಬಾಳ್ಗೆಲಿ. ಹಿಟ್ಟೇನಾದರೂ ನಿಮ್ಮ ಕೈಗೆ ಸ್ವಲ್ಪ ಹತ್ಕೊಳ್ಳುತ್ತೆ ಅಂತಂದರೆ ನೀವು ಒಂದು ಬೌಲಲ್ಲಿ ಈ ಥರ ಪ್ಲಾಸ್ಟಿಕ್ ಹಾಳಿನ ಕಟ್ಕೋಬೇಕು. ಸೊ ಅದರಿಂದನೇ ನೀವು ಮಾಡ್ಕೋಬೋದು. ಸ್ವಲ್ಪ ವಡೆ ಶೇಪಲ್ಲಿ ಕೊಡ್ತಾಯಿದ್ದೀನಿ ನಾನು ನೋಡಿ. ಸ್ವಲ್ಪ ನೀರು ಇಲ್ಲ ಎಣ್ಣೆನೂ ಹಾಕ್ಕೋಬೋದು. ನಾನು ನೀರು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಹಿಟ್ಟು ತೊಗೊಂಡು ಇದರಲ್ಲಿ ಸ್ವಲ್ಪ ಅದ್ರ ಮೇಲೆ ಹಾಕಿ ಈ ಥರ ಒತ್ತಬೇಕು. ಸೊ ಕೈನೂ ಜಾಸ್ತಿ ಇಟ್ಕೊಳ್ಳಲ್ಲ, ಈಸಿಯಾಗಿಯೂ ಕೂಡ ಬರುತ್ತೆ ಅದು. ಇಲ್ಲಿ ಯಾಕೆ ಹೋಲ್ ಮಾಡ್ತಾಯಿದ್ದೀನಿ ಅಂದರೆ ಮಿಡಲ್ ಕೂಡ ಆಯಿಲ್ ಹೋಗಿ ಚೆನ್ನಾಗಿ ಫ್ರೈ ಆಗಲಿ ಅಂತ, ಸ್ವಲ್ಪ ಹಸಿ ಬಿಸಿ ಉಳಿಬಾರ್ದಲ್ಲ. ಸೊ ಅದಕ್ಕೋಸ್ಕರ ನಾನು ಹೋಲ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ನೀವು ಆ ಥರ ಮಾಡ್ಕೋಬೋದು. ಮತ್ತು ಅದು ಏಲಕ್ಕಿ ರೀ, ಏನೋ ಹತ್ತಿದೆ ಅಂತ ಅಂದ್ಕೋಬೇಡಿ. ಇವಾಗ ಆಲ್ರೆಡಿ ಎಣ್ಣೆ ಬಿಸಿ ಆಗಿದೆ. ಇವಾಗಿನ್ನ ಒಂದೊಂದೇ ಬಿಟ್ಕೋಬೇಕು. ಇಲ್ಲಿ ಎಣ್ಣೆಲಿ ಬಿಟ್ಟ ಮೇಲೂ ಒಂಥರ ಹತ್ಕೊಳ್ಳುತ್ತೆ ಸ್ಪೂನಿಗೆಲ್ಲ. ಸ್ವಲ್ಪ ಹುಷಾರಿಂದ ಸ್ಲೋ ಆಗಿ ಅವನ್ನ ಫ್ಲಿಪ್ ಮಾಡಬೇಕು ನೀವು. 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಫ್ರೈ ಆಗಲಿಕ್ಕೆ. ಸ್ವಲ್ಪ ಪೇಷನ್ಸಿಂದ 2 ಸೈಡು ಚೆನ್ನಾಗಿ ಫ್ರೈ ಮಾಡಿ. ಸೊ ನೋಡಿ ಈ ಥರ ಕಲರ್ ಇದೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದರೂ ನಡೆಯುತ್ತೆ.
ನೀವು ಇದನ್ನು 3 ಡೇಸ್ವರೆಗೂ ಇಟ್ಕೊಂಡು ತಿನ್ಬೋದು. ಸೊ ಏನು ಕೆಡಲ್ಲ, ತುಂಬಾ ಟೇಸ್ಟ್ ಇರುತ್ತೆ. ಮಾಡಿದ ದಿವಸಕ್ಕಿಂತ ಅದ್ರ ಮರದೇ ದಿವಸ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಿರ್ತಾರೆ. ಒಳಗಡೆ ತುಂಬ ಸಾಫ್ಟಾಗಿ ಆ್ಯಂಡ್ ಹೊರಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮರಿಬೇಡಿ.